ಬಂದಿರ್ತಾರ. ಒಂದು ಗಂಡ ಒಂದು ಹೆಂಡತಿ ಇಬ್ಬರು ಕೊಡ್ಕೊಂಡು ಯಾತ್ರಾ ಹೊಂಟಿದ್ರಂತ ಅವ್ರು ಕಾಶಿಗೆ ಯಾತ್ರಾ ಹೊಂಟ ಸಮಯದಲ್ಲಿ ಅವಾಗ ನಡ್ಕೋತ ಹೊಂಟಿದ್ರು. ಬ್ರಾಹ್ಮಣರು ಭಾಳ ನೀರಡಿಕೆಯಾಗಿತ್ತಂತ ಹೆಣ್ಮಗಳಿಗೆ, ಭಾಳ ಸುಂದರಿ ಇದ್ರು, ತ್ರಿಪುರ ಸುಂದರಿ. ಭಾಳ ನೀರಡಿಕೆ ಆದ ಸಮಯದಲ್ಲಿ ಗಂಡ ಏನಂತ, ನೋಡು ಇಲ್ಲೊಂದು ಆಲದ ಮರ ಐತಿ, ನೀ ಇಲ್ಲೇ ನೆರಳಿಗೆ ಕೂಡು, ನಾ ಹೋಗಿ ನಿನಗೆ ಅಲ್ಲಿಂದ ಬಾವಿ ಐತಿ, ಬ್ಯಾಸಿಗೆ ಬಿಸಿಲ ನೀರು ತಂದು ಕೊಡ್ತೀನಿ ಅಂದಂತ. ಅವಾಗ ಆ ಹೆಣ್ಮಗಳು ಅಲ್ಲೇ ಕುಂತ್ಲಂತ. ಆ ಗಂಡ ಎಲ್ಲಿಗೆ ಹೋದ, ನೀರು ತರಕ್ಕೆ ಹೋದಂತ. ಅವಾಗ ಅಲ್ಲಿ ಒಂದು ನಾ ಅನ್ನೋದು ಒಂದು ಮನುಷ್ಯ ಏನು ಸತ್ತಿತ್ತಂಥದ್ದು, ದುರ್ಮರನಾಗಿ ಸತ್ತಿದ್ನಂತವ, ಆಶೆ ಇಟ್ಕೊಂಡು ಸತ್ತಿದ್ನಂತವ. ಅವ ಬ್ರಹ್ಮ ರಾಕ್ಷಿಯಾಗಿದ್ದಂತ. ಯಾವಾಗ ಆಶೆ ಇಟ್ಕೊಂಡು ಹೆಂಡತಿ ಮೇಲೆ ಮೋಹ ಇಟ್ಕೊಂಡು ಹೆಂಡತಿ ಮೇಲೆ ಮಾಯ ಇಟ್ಕೊಂಡು ಏನವ ಸತ್ತಿದ್ನಲ್ಲ ದುರ್ಮರನಾಗಿ, ಅಲ್ಲಿ ಬ್ರಹ್ಮ ರಾಕ್ಷಿಯಾಗಿ ಹುಟ್ಟಿದ್ನಂತವ. ಅವಾಗ ಅದು ಬ್ರಹ್ಮ ರಾಕ್ಷಿ ಏನು ಮಾಡ್ತು ಅಂತ ಕೇಳಿದ್ರೆ, ಆ ಬಡವ ಬ್ರಾಹ್ಮಣ ರೂಪವನ್ನು ಧರಿಸಿಕೊಂಡು ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಆಕಿನ ಅಂತ್ಯಕ್ಕೆ ಬಂತಂಥದ್ದು. ಆ ತ್ರಿಪುರ ಸುಂದರಿ ಬ್ರಾಹ್ಮಣ ಹೆಂಡತಿದ್ಲಲ್ಲ, ಅವಾಗ ಮಾನವನ ರೂಪವನ್ನು ಧರಿಸಿಕೊಂಡು ಆ ಹೆಣ್ಮಗಳಂತೆಗೆ ಬಂತಂತ. ನೋಡು ಇಲ್ಲೊಂದು ಬ್ರಹ್ಮ ರಾಕ್ಷಿ ಐತಿ, ಈ ಗಿಡದ ಬಡ್ಡ್ಯಾಗ ಐತದು, ಮತ್ತು ಅದು ಈ ಸದ್ದ ನಿನಗೆ ನೀರು ತೊಗೊಂಬರ್ತದ, ಬ್ಯಾಡ ನಾವು ಹೋಗೋಣ ನಡಿ ಅಂಥೇಳಿ ಆ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಂತಂತ. ಅವಾಗ ಹೆಣ್ಮಗಳು ಯಾವುದೂ ಗೊತ್ತಾಗಲಿಲ್ಲ ಅಂತ ಆಕೆಗೆ ಯಾವುದೋ ಗೊತ್ತಾಯಿತು, ಹೋಗೋಣ ನಡ್ರಿ ಅಂತೇಳಿ ಬ್ರಹ್ಮ ರಾಕ್ಷಿ ತನ್ನ ಗಂಡನ ವೇಷವನ್ನು ಧರಿಸಿಕೊಂಡು ಬಂದಿತ್ತಲ್ಲ, ಈಕಿನ ಮೇಲೆ ಆಸೆ ಇಟ್ಕೊಂಡು ಕರ್ಕೊಂಡು ಹೊಂಟಂತ. ಅವಾಗ ನಿಜವಾದ ಗಂಡ ಕೈಯಾಗ ಕಮಂಡಲ ಹಿಡ್ಕೊಂಡು ನೀರು ತೊಗೊಂಡು ಬಂದಂತ. ನೀರು ತೊಗೊಂಡು ಬರಗೋಡ್ರಾಗ ಇದು ಕರ್ಕೊಂಡು ಹೊಂಟಿತ್ತಂತ ರಾಕ್ಷಿ. ಕರ್ಕೊಂಡು ಹೋಗೋದ್ಲಿನ ಅವಾಗ ಇವು ಹತ್ಕೊಂತ ಬಡ ಬ್ರಾಹ್ಮಣವ ಹತ್ಕೊಂತ ನನ್ನ ಹೆಂಡತಿ ಕರ್ಕೊಂಡು ಹೊಂಟಾನ, ಯಾವನೋ ನನ್ನ ಹೆಂಡತಿ ಕರ್ಕೊಂಡು ಹೊಂಟಾನ ಅಂತೇಳಿ ಅಳಾಕತ್ತಿದ್ನಂತ. ಅವಾಗ ಹಿಂಗೆ ಮುಂದ್ಕಾತ ಹೋಗೋತ್ಲಿ ಒಂದು ಊರು ಬಂತು, ಸೋಮನಕೊಪ್ಪ ಎಂಬ ಗ್ರಾಮ ಬಂತಂತ. ಅಲ್ಲಿ ಎಲ್ಲರೂ ಓಡಿ ಹೋದಂತ. ನಾನು ಬ್ರಹ್ಮ ರಾಕ್ಷಿನಿ ಭಾಳ ಆಸೆ ಇಟ್ಕೊಂಡು ನನ್ನ ಹೆಂಡತಿ ಕರ್ಕೊಂಡು ಹೊಂಟಂತ ಬಡ ಬ್ರಾಹ್ಮಣ ಬೆನ್ನು ಹತ್ತಿದಂತ. ಅವಾಗ ಅಲ್ಲೆಲ್ಲ ಗುರು ಹಿರಿಯರು ಕೂಡಿ ಅಡ್ಡ ಬಡಿಗೆ ಒಗದ್ರಂತ. ಆ ರಾಕ್ಷಿಗೆ ನಿಂತ್ರಂತ. ನೋಡ್ರಿ ಅದು ಬ್ರಹ್ಮ ರಾಕ್ಷಿ, ಅದು ಹೇಳ್ತಂತ ರಾಕ್ಷಿ. ಅವ ಬ್ರಹ್ಮ ರಾಕ್ಷಿನಿ ಈಕೆ ನಿಜವಾದ ನನ್ನ ಹೆಂಡತಿ ಅಂತ ರಾಕ್ಷಿ ಹೇಳಕತ್ತಂತ ಎಲ್ಲ ಗುರು ಹಿರಿಯರಿಗೆ. ಇವ ಬ್ರಾಹ್ಮಣ ಅಳಾಕತ್ತಿದ್ನಂತ. ಆ ಹೆಣ್ಮಗ ತೋರಿಸಿರ್ತ, ನೋಡವ ನಿನ್ನ ಪತಿದೇವರು ಯಾರು ನಿಜವಾದ ಪತಿದೇವರು ಅಂತ ಕೇಳಿದ್ರಂತ ಎಲ್ಲ ಗುರು ಹಿರಿಯರು. ಆಕೆ ಏನು ಮಾಡಿದ್ಲು, ಆ ರಾಕ್ಷಿ ಕಡೆನ ಕೈ ತೋರಿಸಿಲ್ಲಂತ. ನನ್ನ ಪತಿದೇವರು ಇವರ ಯಾಕೆ ಅದ ರೂಪವನ್ನು ಆಸೆ ಇಟ್ಕೊಂಡು ಅದ ರೂಪವನ್ನು ಧರಿಸಿಕೊಂಡು ಬಂದಿದ್ದ. ಅವಾಗ ಇವನ ನನ್ನ ಗಂಡ ಅಂದ್ಲಂತಕ್ಕೆ ಬ್ರಾಹ್ಮಣ ಹೆಣ್ಣ ಮಗಳು. ಅವಾಗ ಇವ ಅಳಾಕತ್ತಿದ್ದಂತ. ಅಲ್ಲೆಲ್ಲರೂ ಹಿಂಗೆ ಗುರು ಹಿರಿಯರು ಕೂಡಿದಾಗ ಒಬ್ಬ ದೊಡ್ಡ ರಾಜ ಗೌಡ್ರು ಅಂತಾರಲ್ಲ, ಗೌಡ ಬಂದಂತ. ಗೌಡ ಬಂದು ಏನಂತ, ನಿನ್ನ ಈ ಗಂಡ ಯಾರ ಅಂದಾಗ ಮತ್ತು ರಾಕ್ಷಿ ಕಡೆನ ತೋರಿಸಿದ್ಲಂತಕಿ. ಆವಾಗ ಗೌಡನ ಕೈಯಾಗ ಒಬ್ಬ ಮೆಂಬರ್ ಇರ್ತಾನಲ್ಲ, ಚೇರ್ಮನ್ ಕೈಯಾಗ ಒಬ್ಬ ಮೆಂಬರ್, ಅವ ಬಂದು ಭಾಳ ಚಾಣಾಕ್ಷಿದ್ನಂತವ. ನೋಡು ಹಿಂಗಾದ್ರೆ ಇದು ಬಗೆಹರಿಯಂಗಿಲ್ಲ. ಈ ನಿಜವಾದ ಗಂಡ ಬ್ರಾಹ್ಮಣ ಹೆಂಡತಿಯ ಗಂಡ ನಿಜವಾಗ ಅಸಲಿ ಗಂಡ ಯಾರು, ನಕಲಿ ಗಂಡ ಯಾರು, ನಾವು ಸ್ವಲ್ಪ ಪರೀಕ್ಷೆ ಮಾಡ್ತೀನಿ ಅಂದಂತವ. ಯಾರು ಕೈಯಲ್ಲಿ PA ಅಂದಂತ. ಅವಾಗ ಒಂದು ಉದ್ದನೊಂದು ಕಾಜಿನ ಬಾಟ್ಲಿ ತೊಗೊಂಡು ಬಂದಂತವ. ಉದ್ದನ ಕಾಜಿನ ಬಾಟ್ಲಿ ತೊಗೊಂಬಂದು ನಿಜವಾದ ಗಂಡ ಏನು ಅಸಲಿ ಗಂಡ ಯಾರದ್ರಿ ಈ ಬಾಟ್ಲಿ ಒಳಗೆ ಹೋದ್ರೆ ಆಕಿನ ಕೂಡ ಕಳಿಸ್ತೀನಿ, ಮತ್ತು ನಕಲಿ ಗಂಡ ಇದ್ರೆ ಇಲ್ಲೇ ಹೊರಗೆ ನಿಂದಿರಬೇಕು ಅಂದಂತವ PA, ಗೌಡನ PA ಅಂದಾಗ. ಅವ ಏನು ಮಾಡಿದ್ನ ಅಂತ ಕೇಳಿದ್ರೆ, ಬ್ರಹ್ಮ ರಾಕ್ಷಿ ಇತ್ತಲ್ಲದ ಆಶೆ ಏನು ಇಟ್ಕೊಂಡು ಕೂತಿತ್ತಲ್ಲ, ಅದು ಮಾಯ ರೂಪದಿಂದ ಕಾಜಿನ ಬಾಟ್ಲ್ಯಾಗ ಹೋತಂಥದ್ದು. ಮಾಯ ರೂಪದಿಂದ ಕಾಜಿನ ಬಾಟ್ಲ್ಯಾಗ ಹೋತಂತ. ಇದೇನು ನಿಜವಾದ ಏನು ಅಸಲಿ ಗಂಡ ಇತ್ತಲ್ಲ, ಇವಾಗ ಯವ್ವ ನಿನ್ನ ಗಂಡ ಇವ ಅದಾನ, ಇವನು ಕೂಡ ನೀ ಹೋಗುವ ಯಾತ್ರಾಗ. ಇದು ನಕಲಿ ಗಂಡ, ಇದು ಆಸೆ ಇಟ್ಕೊಂಡು ಕಾಮ ಕ್ರೋಧ ಲೋಭ ಇನ್ನಷ್ಟು ಈ ಭೂಮಿ ಮೇಲೆ ಇನ್ನಷ್ಟು ಆಸೆ ಇಟ್ಟೈತಿ, ಇನ್ನಷ್ಟು ನನಗೆ ಬೇಕು ನಾ ಅನ್ನಕದಿದೆ.
ಇದು ನಿಂದು ನಕಲಿ ಗಂಡವ, ಇದು ಬ್ರಹ್ಮ ರಾಕ್ಷಸ, ಇದನ್ನು ದೂರದ ಒಂದು ಜೆಸಿಪಿ ತಗೊಂಡು ಹೋಗಿ ತೆಗೆದು ಮುಚ್ಚಿ ಬರ್ತೀವಿ, ನಿಜವಾದ ಗಂಡ ಇಲ್ಲದನ ಹೋಗು ಅಂತ ಸತಿಪತಿ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಅಂತೇಳಿ ಇಬ್ಬರನ್ನು ಬ್ರಾಹ್ಮಣ ಹೆಂಡತಿ ಗಂಡನ ಯಾತ್ರಾ ಕಳಿಸಿ ಇದೇನು ನಕಲಿ ಗಂಡ ಐತಿಲ್ಲ ಮಾಯ ರೂಪದಿಂದ ಆಸೆ ಪಟ್ಟು ನನ್ನ ಹೆಂಡತಿ ಅಂತೇಳಿ ಅದನ್ನು ಹೋಗಿ ಊರು ಹೊರಗೆ ಹೋಗಿ ತೆಗೆದು ಹೋಗೋದು ಅಂದ್ರತ್ತೇವ. ಹಂಗೆ ನಾವು ಏನು ಬಂದಿರ್ತೀವಲ್ಲ ಇಲ್ಲಿ ಯಾವುದನ್ನು ಆಶೆ ಮಾಡಬಾರ್ದು. ನಾವು ಸೇವಾ ಮಾಡುವಾಗಲಿ, ನಾವು ಏನೋ ಜಪ ತಪ ಮಾಡುವಾಗಲಿ, ಒಬ್ಬೊಬ್ರು ಜಪ ಮಾಡ್ತಿದ್ದ ಏನು ಮಗ್ಗಲ ಹೊಲ ನಮಗಾಗಲಿ, ಮಗ್ಗಲ ಹೊಲ ನಮಗಾಗಲಿ, ನಿಮ್ಮೂರು ಸುದ್ದಿ ಅಲ್ಲ, ನಮ್ಮೂರು ಸುದ್ದಿಯವ ಹಂಗೇನಿಲ್ಲ ಇಲ್ಲಿ. ಯಾಕೆ ಸತ್ಯಶುದ್ಧ ಕಾಯಕವನ್ನು ಜಪವನ್ನು ಮಾಡಿ 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 ಎಲ್ಲ ಸುತ್ತಮುತ್ತ ಹಳ್ಳಿ ಭಕ್ತರನ್ನು ಏನಂತ ಬರಮಾಡ್ಕೋವಂಥ ಶಕ್ತಿ ಯಾರೆಲ್ಲ ಐತೆ ಅಂತ ಕೇಳಿದ್ರೆ ಸೋಮನಕೊಪ್ಪ ಭಕ್ತರೆಲ್ಲ ಐತಿ ಜಪ ಮಾಡಿ ಮಾಡಿ ಅಂತ ಎಲ್ಲ ಸುತ್ತಮುತ್ತ ಹಳ್ಳಿಯ ಭಕ್ತರು ಕೂಡ ಬಂದು ಜಪತೋ ನಾಸ್ತಿ ಪಾತಕಂ ಪಠತೋ ನಾಸ್ತಿ ಮೂರ್ಖತ್ವಂ. ಅದಕ್ಕೆ ನಾವು ಏನು ಮಾಡಬೇಕಂತ ಕೇಳಿದ್ರೆ ಜಪ ಮಾಡಿ 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 ಅಪ್ಪವ್ರು ಹೇಳ್ತಿದ್ರು, ರುದ್ರಾಕ್ಷಿ ಬಸದಿರಲು ದೇಹ ವಜ್ರಲು ಇದ್ದ ಪಾಪ ಬಯಲಾಗಿ ಶಿವ ಇದ್ದಲ್ಲೇ ಬರುವನೆಂದು ಸರ್ವಜ್ಞ. ರುದ್ರಾಕ್ಷಿ ಒಳಗೆ ಪರಮಾತ್ಮನ ಕಣ್ಣದವ. ನೀವು ಅದಕ್ಕೆ ಅಣ್ಣ ಏನು 1,50,000 70,000 ಕೊಟ್ಟು ಬಂಗಾರ ತೊಗೊಂಡು ತಂದಾನಂತೇಳಿ ಗೋರ್ಮಾ ಸಳ ಹಾಕ್ಕೊಂಡು ಸೆರಗ ತೆಗೆದು ಅಡ್ಡಾಡಬೇಡ್ರಿ ಅವ್ವ. ಯಾವ ಜಗದ್ಗುರು ಶ್ರದ್ಧಾನಂದಪ್ಪ, ಜಗದ್ಗುರು ಪೂರ್ಣಾನಂದಪ್ಪ ನಿಮಗೆ ಸಾಯಿಲಾರ ಸಾವು ಅಷ್ಟು ಹಾಕ್ಕೊಂಡು ಎಷ್ಟು ಹಾಕ್ಕೊಂಡು ತೀರಿದ್ರು ಸಾಯಿಲಾರಂತ ಸಾವು ಅಂತ ಬಂಗಾರ ಕೊಟ್ಟವ್ರು ಯಾರು? ಜಗದ್ಗುರು ಶ್ರದ್ಧಾನಂದಪ್ಪ, ಜಗದ್ಗುರು ಪೂರ್ಣಾನಂದಪ್ಪ. ಅದನ್ನು ಹಾಕ್ಕೊಂಡು ಎಲ್ಲಿ ಹೋದ್ರೂ ನಿಮಗೆ ಭಯ ಇಲ್ಲ. ಅದಕ್ಕೆ ಅಂಥ ಶಕ್ತಿಯನ್ನು ಕೊಟ್ಟವ್ರು ಯಾರು? ಅಭಿನವ ಶಿವಾನಂದಪ್ಪ ಅವರು. ಏನು ನೋಡ್ಬೇಕು ಮುಂಜಾನೆ ಪೂಜೆಗೆ ದಿನಾ 100 ಮಂದಿಯಲ್ಲಿ ಅಪ್ಪವ್ರ ಕಡೆ ದೀಕ್ಷಾನೂ ತಗೋತಾರ, ಇಲ್ಲಿ 100-150 ಮಂದಿ ಜಪಕ್ಕೂ ಬರ್ತಾರ. ಭಾಳ ಜನಸಾಗರ ಕಲ್ಯಾಣ, ಬಸವ ಕಲ್ಯಾಣ, ಶಿವನ ಕಲ್ಯಾಣ. ಇದು 12ನೇ ಶತಮಾನದಾಗ ನೀವು ನೋಡಿಲ್ಲ, ನಾವು ನೋಡಿಲ್ಲ. ಸಾಕ್ಷಾತ್ ಇದು ಕಲ್ಯಾಣ ಎಲ್ಲೈತೆ ಅಂತ ಕೇಳಿದ್ರೆ ಕೈಲಾಸ ಎಲ್ಲೈತಂದ್ರೆ ಸೋಮನಕೊಪ್ಪ ಗ್ರಾಮದೊಳಗೆ ಐತೆ ಅಂತೇಳಿ ನಮಗೆ ಇದು ಹೇಳಕ್ಕೆ ಹೆಸರು ಉಳಿತು, ಇತಿಹಾಸದೊಳಗೆ ಉಳಿತು. ಅದಕ್ಕೆ ನಾವು ಯಾವುದೋ ಆಶೆ ಇಲ್ದಂಗೆ, ಮಮಕಾರ ಇಲ್ಲದಂಗೆ, ಆ ಬಂಧನಕ್ಕೆ ಒಳಗಾಗಲ್ಲಂಗೆ ಇದ್ದೀವಿ ಅಂದ್ರೆ ಭಗವಂತ ನಮಗೆ ಪರಮಾನಂದ ಪ್ರಾಪ್ತಿ ಸುಖ ನಮಗೆ ನೀಡ್ತಾನಂತ ಹೇಳುತ್ತಾ, ಮಮಕಾರದಿಂದ ಮಿಕ್ಕಿ ಬಂಧನ ಉಂಟೆ ಎಂದರ ಅಂಥ ಬಂಧನಕ್ಕೆ ಒಳಗಾಗಲ್ಲಂಗೆ ನಾವು ನೀವೆಲ್ಲರೂ ಕೂಡಿ ಆ ಸದ್ಗುರುನಾಥ ಸೇವಾದಿಗಳು ಮಾಡಿ ಮುಕ್ತರಾಗೋಣಂತ ಹೇಳುತ್ತಾ ನನ್ನ 2 ವಾಗ್ರು ತಿಳಿಸಿದ್ದು ಮಾಡ್ತೀನಿ.